ಎಲ್ರಿಗೂ ನಮಸ್ಕಾರ. ನಮ್ ಚಾನೆಲ್ಗೆ ಸ್ವಾಗತ. ಇನ್ಯಾಕ್ ತಡ ಮಾಡೋದು, ಶುರು ಮಾಡೋಣ ವಿಡಿಯೋನ. ಕೊತ್ತಂಬರಿ ಕಾಳು, ಉದ್ದಿನಬೇಳೆ, ಹಾಗೆ ಮೆಂತ್ಯ, ಆಮೇಲೆ ಕಾಳುಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ಬ್ಯಾಡಗಿ ಮೆಣಸು, ಇದನ್ನೆಲ್ಲ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಿಟ್ಟು ತೆಗೆದಿಟ್ಕೊಳ್ಳಿ. ಆಮೇಲೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸು, ಶುಂಠಿ ಇದನ್ನೆಲ್ಲ ಕೊಚ್ಚಿಟ್ಟು ಬದಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಅದನ್ನು ಒಂದು ಬಾಣಲೆಗೆ ಹಾಕಿ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಬಾಡಿದ ನಂತರ ಈ ತಯಾರು ಮಾಡ್ಕೊಂಡಿರೋ ಮಸಾಲೆಗೆ ಹಾಕಿ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಸುಕ್ಕಾಗಿ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಚಿಕನ್. ನಾನು ಇಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದು ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋದು ಹೇಗಂತ ನಾನು ಇಲ್ಲಿ ಹೇಳ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸು ಹಾಗೆ ಬೇವಿನ ಎಲೆ, ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಟೊಮ್ಯಾಟೊ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೆ ಸ್ವಲ್ಪ ಅರಿಶಿಣ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಾಡಿದ ನಂತರ ಅದಕ್ಕೆ ಚಿಕನ್ ಹಾಕಿ ಚಿಕನ್ ಬೇಯಕ್ಕೆ ಎಷ್ಟು ಬೇಕು ಅದನ್ನು ಇವಾಗ ಹಾಕ್ಕೊಳ್ಳಿ. ಮಸಾಲೆ ಹಾಕಿದ ನಂತರ ಬೇಕಿದ್ರೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ನೋಡಿಬಿಟ್ಟು ಬೇಕಿದ್ರೆ ಮತ್ತೆ ಆಮೇಲೆ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ತಿರ್ಸ್ಬಿಟ್ಟು ಆಮೇಲೆ ಪಾತ್ರೆಯಿಂದ ಮುಚ್ಚಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಚಿಕನ್ ಬೆಂದಾದ ನಂತರ ರುಬ್ಬಿಕೊಂಡಿರೋ ಮಸಾಲೆನ ಹಾಕಿ ಬೇಕಾದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಮಸಾಲೆ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕಡಿಮೆ ಇದ್ದರೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಆಮೇಲೆ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಯಾಕಂದರೆ ಮಸಾಲೆ ಚಿಕನ್ನಿಗೆ ಹಿಡಿಬೇಕು. ಅದನ್ನ ಒಂದು ಕಡೆ ಬೇಯಿಸ್ಕೊಳ್ತಾ ಇರಿ. ಇನ್ನೊಂದು ಕಡೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ತುರಿದ ತೆಂಗಿನಕಾಯಿ ತುರಿ ಸ್ವಲ್ಪ ದಪ್ಪ ಆಗಿದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಒಂದ್ಸಾರಿ ಸ್ವಲ್ಪ ರುಬ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಈ ಕಡೆ ಕುದೀತಾ ಇರೋದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಎಲ್ಲ ಮಾಡಿ ಆದ ನಂತರ ಅದನ್ನೊಂದು 5 ನಿಮಿಷಗಳ ಕಾಲ ಬೇಯಿಸ್ತೀನಿ ಹಾಗೆ. ಯಾಕಂದರೆ ಮಸಾಲೆ ಹಿಡಿಬೇಕು. ಇದಾದ ನಂತರ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ತಿರ್ಸಿದ್ರೆ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ರೆಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ಸಿಗೋಣ.